ಘನ ಸರ್ಕಾರದ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಬರ್ತಕ್ಕಂಥ ಅಲ್ಪಸಂಖ್ಯಾತರ ನಿರ್ದೇಶನಾಲಯ ರಾಜ್ಯದ ಅನೇಕ ಮೊರಾರ್ಜಿ ದೇಸಾಯಿ, APJ ಅಬ್ದುಲ್ ಕಲಾಂ, ಮೌಲಾನಾ ಆಜಾದ್ ಶಾಲೆಗಳು ಇರ್ತವೆ. ಅದೇ ರೀತಿಯಾಗಿ ಅಂತಂದ್ರೆ ನಮ್ಮ ಯಾದಗಿರಿ ಜಿಲ್ಲೆಯಲ್ಲಿ ಒಂದು ಡಾಕ್ಟರ್ APJ ಅಬ್ದುಲ್ ಕಲಾಂ 6ರಿಂದ 12ನೇ ತರಗತಿವರೆಗೆ, ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ರಂಗನ್ಪೇಟ್ ಇದು 6ರಿಂದ 10ನೇ ತರಗತಿವರೆಗೆ, ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಶಹಾಪುರ್ ಕನ್ಯಾಕೋಟೆ ರೋಡಲ್ಲಿ ಇದು 6ರಿಂದ 12ನೇ ತರಗತಿವರೆಗೆ ಆಂಗ್ಲ ಮಾಧ್ಯಮ ವಸತಿ ಶಾಲೆಗಳು ಆಗಿದ್ದು, ಇವುಗಳಂತಂದ್ರೆ ಈ ಶಾಲೆಯಂತಂದ್ರೆ ಸುಸಜ್ಜಿತವಾದಂಥ ಕಟ್ಟಡ, ಉತ್ತಮವಾದಂಥ ಸರ್ಕಾರದ ಶಿಕ್ಷಕರು, ಇಲ್ಲಿ ಒಳ್ಳೆಯ ಗುಣಮಟ್ಟದ ಎಲ್ಲ ಸರ್ಕಾರದ ಯೋಜನೆಗಳು, ಊಟ, ಉಪಹಾರ, ಬೂಟು, ಸಾಕ್ಸು, ಬಟ್ಟೆ, ಸಮವಸ್ತ್ರಗಳು, ಪಠ್ಯ ಪುಸ್ತಕ, ಟೆಕ್ಸ್ಟ್ ಬುಕ್ಕು, ಆಮೇಲೆ ಸರ್ಕಾರದ ಎಲ್ಲ ಸಮಸ್ತ ಮಗುವಿನ 6ರಿಂದ 12ನೇ ತರಗತಿ ಒಂದೇ ₹1 ಖರ್ಚಾಗದೆ ಒಳ್ಳೆ ರೀತಿಯಾಗಿಂತದ ಭವಿಷ್ಯದ ಉಜ್ವಲ ಭವಿಷ್ಯಕ್ಕಾಗಿ ಆ ಮಕ್ಕಳು ಅಂತಂದ್ರೆ ಈ ಶಾಲೆಯಿಂದ ಹೊರಗೊಂತವ. ಯಾಕಂದ್ರೆ ಈ ಕಳೆದ 2017ರಿಂದ ಈ ಶಾಲೆ ಪ್ರಾರಂಭಗೊಂಡಿದ್ದು, ಪ್ರಸ್ತುತ ಈ ಶಾಲೆ ಅಂತಂದ್ರೆ 98% ಪ್ರತಿ ವರ್ಷ 98, 97, 97, 98 ಪ್ರತಿ ವಿದ್ಯಾರ್ಥಿಗಳು ಏನಂತಂದ್ರೆ ಎಲ್ಲ ವಿದ್ಯಾರ್ಥಿಗಳು ಅಂದ್ರೆ 85ರ ಮೇಲೆ ಎಂತಂದ್ರೆ ಪರ್ಸೆಂಟೇಜ್ ಪಡೆದುಕೊಂಡು ಈಗಾಗಲೇ ಅಂತಂದ್ರೆ ಉನ್ನತ ಹುದ್ದೆಯಲ್ಲಿ ಅಂತಂದ್ರೆ ಕೆಲಸ ಮಾಡ್ತಾ ಇದ್ದಾರೆ, ಉನ್ನತ ಶಿಕ್ಷಣವನ್ನು ಪಡಿತಾ ಇದ್ದಾರೆ ಮಕ್ಕಳು. ಈ ಶಾಲೆಯಲ್ಲಿ ಅಂತಂದ್ರೆ 6ರಿಂದ 12ನೇ ತರಗತಿ ಅಂತಂದ್ರೆ ಪ್ರವೇಶ ಪಡೆದರೆ ಇಲ್ಲಿ ಉಚಿತವಾದ ಶಿಕ್ಷಣ ಇರೋದ್ರಿಂದ ಇಲ್ಲಿ ಅಂತಂದ್ರೆ ಮಕ್ಕಳಿಗೆ ಅಂತಂದ್ರೆ ಎಲ್ಲ ಸಮಸ್ತ ಎಲ್ಲ ಮಗುವಿನ ಅಂತಂದ್ರೆ ಸಮಗ್ರ ದೈಹಿಕ, ಮಾನಸಿಕ, ಶೈಕ್ಷಣಿಕವಾಗಿ ವಿಕಾಸಗೊಳ್ಳುವುದರಿಂದ ಇಲ್ಲಿ 75ರಷ್ಟು ಅಲ್ಪಸಂಖ್ಯಾತರಿಗಾಗಿ ಮೀಸಲಾತಿ, 25ರಷ್ಟು ಅದರ್ಶ ವಿದ್ಯಾರ್ಥಿಗಳು ಅಂತಂದ್ರೆ ಇರೋದ್ರಿಂದ ಈ ಮೊರಾರ್ಜಿ ಶಾಲೆ ಅಂತಂದ್ರೆ ಪ್ರತ್ಯೇಕವಾಗಿ ಅಂತಂದ್ರೆ ಮಹಿಳೆಯರ ಶಾಲೆ ಆಗಿರೋದ್ರಿಂದ ಇಲ್ಲಿ ಅಂತಂದ್ರೆ ಎಲ್ಲ ರೀತಿಯ ಸುರಕ್ಷಿತ ಶೈಕ್ಷಣಿಕ ಪ್ರಗತಿ ಮತ್ತು ಎಲ್ಲ ವಿದ್ಯಾರ್ಥಿಗಳು ಅಂತಂದ್ರೆ ಸರಿಯಾಗಿ ಅಂತಂದ್ರೆ ದಿನಾಲು ಅಂತಂದ್ರೆ ಟೆಸ್ಟ್ಗಳು, ಕಿರು ಪರೀಕ್ಷೆಗಳು, ಸರಣಿ ಪರೀಕ್ಷೆಗಳು ಅನೇಕ ತೆಗೆದುಕೊಂಡು ಮಕ್ಕಳಂತಂದ್ರೆ ಉನ್ನತ ಮಟ್ಟದ ಗುಣಮಟ್ಟದ ಶಿಕ್ಷಣವಂತಂದ್ರೆ ಕೊಂಡೊಯ್ಯಲಿ. ಒಂದು ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಅಂತಂದ್ರೆ ಈ ನಮ್ಮ ಶಾಲೆಗಳು ಅಂತಂದ್ರೆ ಉನ್ನತ ದಾಪುಗಳನ್ನು ನೀಡ್ತಾ ಇದಾವೆ. ಈ ಮೊರಾರ್ಜಿ ಶಾಲೆ ಅಂತಂದ ಒಳ್ಳೆಯಾದಂತ ವಾತಾವರಣ, ಶಿಕ್ಷಣ ಇರೋದ್ರಿಂದ 6ನೇ ತರಗತಿಯ ಪ್ರವೇಶ ಪಡ್ತಕ್ಕಂಥ ಮಕ್ಕಳು ಅಂತಂದ್ರ ಪಾಲಕರು, ಪೋಷಕರು ಅಂತಂದ್ರೆ ಬಹುಬೇಗನೆ ಅಂತಂದ್ರೆ ಇಲ್ಲಿ ಪ್ರವೇಶ ಪಡ್ಕೊಳ್ಬಹುದು. ಅಲ್ಪಸಂಖ್ಯಾತರ ಮಾಹಿತಿ ಕೇಂದ್ರ ಶಹಾಪುರದಲ್ಲಿ ಅಂತಂದ್ರೆ ತಾಲೂಕ್ ಪಂಚಾಯತಿಯ ಮೇಲ್ಗಡೆ ಇರ್ತದೆ ಮತ್ತು ಬಸ್ ಸ್ಟ್ಯಾಂಡ್ ನಲ್ಲಿ ಇರ್ತದೆ, ಬಸ್ ಸ್ಟ್ಯಾಂಡ್ ಸಮೀಪ ಇರ್ತದೆ. ಮತ್ತು ಅಲ್ಪಸಂಖ್ಯಾತ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಮತ್ತು ಎಲ್ಲ ವಸತಿ ಶಾಲೆಗಳು ಅಂತಂದ್ರೆ ಅರ್ಜಿಗಳನ್ನ ಪಾಲಕರು ಅಂತಂದ್ರೆ ಹಾಕ್ಬಹುದು. STS ನಂಬರ್ ಮತ್ತು ಫೋಟೋ ಆ ವಿದ್ಯಾರ್ಥಿಯ ತಂದೆ ತಾಯಿ ವಿದ್ಯಾರ್ಥಿಯ ಕಾಸ್ಟ್ ಇನ್ಕಮ್ ಅಂತ ತೆಗೆದುಕೊಂಡು ಬಂದು ಆ ವಿದ್ಯಾರ್ಥಿಗಳಂತ ಅರ್ಜಿ ಹಾಕಿಕೊಂಡು ಒಂದು ಮಗುವಿನ ಉಜ್ವಲ ಭವಿಷ್ಯಕ್ಕಾಗಿ ಅಂತಂದ್ರೆ ಮಕ್ಕಳ ಪಾಲಕರ ಪೋಷಕರು ಅಂತಂದ್ರೆ ಈ ಪ್ರವೇಶಕ್ಕಾಗಿ ಅಂತಂದ್ರೆ ಅರ್ಜಿಗಳನ್ನು ಸಲ್ಲಿಸಬಹುದು. ಉಚಿತ ಶಿಕ್ಷಣ ಮತ್ತು ಉಚಿತ ಒಂದು ಪ್ರವೇಶ ಇರೋದ್ರಿಂದ ತಾವು ಪಾಲಕರು ಅಂತಂದ್ರೆ ಆಸಕ್ತಿ ಇರ್ತಂದ್ರೆ ಬೇಗನೆ ಅಂತಂದ್ರೆ ಈ ಪ್ರವೇಶಕ್ಕಾಗಿ ಅರ್ಜಿಗಳು ಅಂತಂದ್ರೆ ಹಾಕಲು ಮೂಲಕ ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು. ಎಲ್ಲರಿಗೂ ಮುಂಜಾನೆಯ ಶುಭೋದಯಗಳು. ನನ್ನ ಹೆಸರು ರೂಪಾ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಈ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಶಾಲೆಗೆ 6ನೇ ತರಗತಿಯಲ್ಲಿಂದ ಓದುತ್ತಿದ್ದೇನೆ. ನಾನು ಈ ಸಲ 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಈ ಶಾಲೆಯಲ್ಲಿ ಎಲ್ಲ ಫೆಸಿಲಿಟೀಸ್ ಇದೆ, ಹಾಗೆ ಗುಣಮಟ್ಟದ ಶಿಕ್ಷಕರು ಇದ್ದಾರೆ, ಹಾಗೆ ಎಲ್ಲ ಶಿಕ್ಷಕರು ಚೆನ್ನಾಗಿ ಗೈಡ್ ಮಾಡ್ತಾರೆ, ಹಾಗೆ SLCಯಲ್ಲಿ ತುಂಬ ಹಾರ್ಡ್ ವರ್ಕ್ ಮಾಡಿಸ್ತಾರೆ, ಹಾಗೆ ಎಲ್ಲ ಶಿಕ್ಷಕರು ಎಲ್ಲ MOD ಕ್ಲಾಸ್, ಎಕ್ಸ್ಟ್ರಾ ಕ್ಲಾಸನ್ನು ತಗೋತಾರೆ. ಹಾಗೆ ಎಲ್ಲ ಈ ನಮ್ಮ ಶಾಲೆಯಲ್ಲಿ ಈಗ 3 ಬ್ಯಾಚ್ ಕಳೆದು ಹೋಗಿದ್ದಾವೆ. ಎಲ್ಲ 3 ಬ್ಯಾಚ್ಗಳಲ್ಲಿ ಬಿ ಎಲ್ಲ ಪರ್ಸೆಂಟೇಜ್ ಚೆನ್ನಾಗಾಗಿದೆ, 98 ರೀಚ್ ಆಗಿದೆ. ಈ ಸಲ ಬಿ ನಾವೆಲ್ಲರೂ ನಾವು ಓದುತ್ತಿದ್ದ 10th ಎಲ್ಲರೂ 98 ತನ ರೀಚ್ ಮಾಡಬೇಕಂತ ಮಾಡಿದ್ದೀವಿ, ಎಲ್ಲ ಪ್ರಯತ್ನ ಮಾಡ್ತೀವಿ. Good morning to everyone. My name is Muskan. I am studying in MMDS School Shahapur near Kanekolu Road. I am studying in 10th class. This is the best school for studies. You can do admission to this school because of your successful studies. In this school have equal facilities like hot water facilities and extra classes. Our teachers guidance to us because of studies. All water facilities have in this school, and our teachers will take weekly test to us and monthly test to us. Our teachers preparing nice for education. ಎಲ್ಲರಿಗೂ ಶುಭೋದಯ. ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ. ನನ್ನ ಹೆಸರು ಜಯಶ್ರೀ. ನಾನು ಈ ಶಾಲೆಯಲ್ಲಿ
6ನೇ ತರಗತಿಯಿಂದ ವಿದ್ಯಾಭ್ಯಾಸ ಮಾಡುತ್ತಿದ್ದೇನೆ. ಈ ಶಾಲೆಯಲ್ಲಿ ತುಂಬಾ ಫೆಸಿಲಿಟೀಸ್ ಇವೆ. ಟೀಚರ್ಸ್ ಎಲ್ಲ ತರ ಎಕ್ಸ್ಟ್ರಾ ಕ್ಲಾಸ್ನು ತಗೋತಾರೆ. ಒಳ್ಳೆಯ ಗುಣಮಟ್ಟದ ಕಟ್ಟಡ ಇದೆ. ವಸತಿನೂ ಚೆನ್ನಾಗಿದೆ. ಚೆನ್ನಾಗಿ ಗೈಡ್ ಮಾಡ್ತಾರೆ ಟೀಚರ್ಸ್ ಎಲ್ಲರೂ. ನಾನು ಈ ಸರಿ 10ನೇ ತರಗತಿಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದೇನೆ. ನಾನು ಈ ಸಾತಿ ಸ್ಕೂಲ್ಗೆ ಚೆನ್ನಾಗಿ ಅಂಕವನ್ನು ತಂದು ಕೊಡ್ತೀನಿ ಅಂತ ನಾನು ಭರವಸೆ ಇದೆ. ನಾನು ಈ ಸ್ಕೂಲಲ್ಲಿ ಬಹಳಷ್ಟು ವಿದ್ಯಾಭ್ಯಾಸವನ್ನು ಕಲ್ತಿದ್ದೇನೆ. ನಮ್ಮ ಟೀಚರ್ಸ್ ಎಲ್ಲರೂ ಚೆನ್ನಾಗಿ ಗೈಡ್ ಮಾಡ್ತಾರೆ. ಎಲ್ಲರಿಗೂ ಶುಭ ಮುಂಜಾನೆಯ ಶುಭಾಶಯಗಳು. ಇಲ್ಲಿ ಶಾಪುರ್ ಹತ್ತಿರ ಮುರಾರ್ಜಿ ದೇಸಾಯಿ ರೆಸಿಡೆಂಟಲ್ ಸ್ಕೂಲ್ ಅಂತ ಕನ್ಯಾಕೋಳೂರು ರೋಡಿಗೆ. ಇಲ್ಲಿ ತುಂಬಾ ಚೆನ್ನಾಗಿರುವ ಶಿಕ್ಷಣಗಳು ದೊರೆಯುತ್ತವೆ. 6 to 10 ತನಕ ಇದೆ, ಅಪ್ ಟು 12 ತನಕ ಇದೆ. ನೀವು ಯಾರು ಬೇಕಾದ್ರೂ ಕಲಿಬೋದು. ಇಲ್ಲಿ ಸರ್ಕಾರ ಕೈಲಿಸಿಂದ ಎಲ್ಲ ಫೆಸಿಲಿಟೀಸ್ಗಳು ಇವೆ. ಎಲ್ಲ ಹೆಣ್ಮಕ್ಳ ಸ್ಕೂಲ್ ಇದೆ. ಇದು ಕಾಲೇಜ್ ಸಮೇತವಾಗಿ ಹೆಣ್ಮಕ್ಳದೇ ಇದೆ, ಗರ್ಲ್ಸ್ದು ಎಲ್ಲ ಫೆಸಿಲಿಟೀಸ್ಗಳು ಗೌರ್ಮೆಂಟ್ ನಮಗೆ ಎಷ್ಟು ಬೇಕೋ ನಮ್ಗೆ ಅಷ್ಟು ನೀಡ್ತಾ ಇದೆ. ಈಗ ನಾನು ಓದ್ತಾ ಇರೋದು 10th ಕ್ಲಾಸ್ ಭಾಗ್ಯಶ್ರೀ ತಿರುಪತಿ ಅಂತ. ಚೆನ್ನಾಗಿ ಉತ್ತಮ ಗುಣಮಟ್ಟದ ನಮಗೆ ಶಿಕ್ಷಣವನ್ನು ಕೊಟ್ಟು ನಮ್ಮನ್ನು ಚೆನ್ನಾಗಿ ಬೆಳೆಸ್ತಾ ಇದ್ದಾರೆ. ಗೌರ್ಮೆಂಟ್ ಫೆಸಿಲಿಟೀಸ್ ಎಲ್ಲ ನಮ್ಗೆ ತುಂಬಾ ಚೆನ್ನಾಗಿದೆ. ಬಿಸಿ ನೀರು, ಕುಡಿಯೋದಕ್ಕೆ ಊಟ, ಬಿಸಿ ಊಟ, 3 ಹೊತ್ತು ಊಟ ಚೆನ್ನಾಗಿ ಕೊಡ್ತಾರೆ. ಮತ್ತು ಸಮವಸ್ತ್ರಗಳನ್ನ ಕೊಡ್ತಾರೆ. ಎಲ್ಲರಿಗೂ ಆಲ್ ಈಕ್ವಲ್ ಥರ ನೋಡ್ತಾರೆ. ಮತ್ತು ಗುಣಮಟ್ಟದ ಶಿಕ್ಷಣವನ್ನು ಕೊಟ್ಟು ಎಲ್ಲರನ್ನೂ ಎನ್ಕರೇಜ್ ಮಾಡ್ತಾರೆ. ಹಿಂದುಳಿದಂಥ ಮಕ್ಕಳನ್ನು ಕೂಡ ಅವ್ರನ್ನ ಪ್ರೇರೇಪಿಸ್ತಾರೆ. ನೀನು ಓದು, ನೀನು ಮಾಡ್ಬೋದು ಅಂತ ಅವ್ರಿಗೆ ಗೈಡೆನ್ಸ್ ಕೊಟ್ಟು, ನೀವು ಮುಂದೆ ಏನಾದರೂ ಸಕ್ಸಸ್ ಮಾಡ್ಬೋದು ಅಂತ ಅವ್ರಿಗೆ ಒಂದು ಗೈಡೆನ್ಸ್ ಕೊಟ್ಟು, ಮುಂದೆ ಅವರು ಒಂದು ಸ್ಟೇಜಿಗೆ ಬರೋ ಥರ ಅವ್ರನ್ನ ಎನ್ಕರೇಜ್ ಮಾಡಿ ಅವ್ರನ್ನೂ ಒಂದು ಒಳ್ಳೆ ಗುಣಮಟ್ಟದ ವಿದ್ಯಾರ್ಥಿಯನ್ನಾಗಿ ಮಾಡ್ತಾರೆ. ಅಪ್ ಟು 6 to 10 ತನಕ ನಾವಿಲ್ಲಿ ಕಲ್ತಿದ್ದೀವಿ. ಒಳ್ಳೆ ಮಟ್ಟದ ಶಿಕ್ಷಣವನ್ನು ಕೊಟ್ಟಿದ್ದಾರೆ. ಎಲ್ಲ ಟೀಚರ್ಸು ಕೂಡಿ ಚಟುವಟಿಕೆ ಮಾಡ್ತಾರೆ, ನಮ್ಮ ಜೊತೆ ಫ್ರೆಂಡ್ಲಿ ಆಗಿರ್ತಾರೆ. ಸಾಕಾದಷ್ಟು ಸೌಲಭ್ಯಗಳನ್ನು ನಮಗೆ ಸಹ ಕೊಟ್ಟಿದ್ದಾರೆ. ಪ್ರಾಂಶುಪಾಲರು ಕೂಡ ನಮಗೆ ಸಾಕಾದಷ್ಟು ಸಹಾಯಗಳನ್ನ ಮಾಡಿದ್ದಾರೆ. ಸ್ಟಡಿ ಬಗ್ಗೆ ಆಗಿರ್ಬೋದು, ಯಾವುದೇ ವಸತಿ ಬಗ್ಗೆ ಆಗಿರ್ಬೋದು. ಸ್ಟಡಿ ಬಗ್ಗೆ ನಮ್ಮ ಪ್ರಾಂಶುಪಾಲರು ಕೂಡ ಯಾವುದೇ ಇದು ತಗೊಂಡಿಲ್ಲ. ನಮಗೆಲ್ಲ ಸ್ಟಡಿ ಬಗ್ಗೆ ಏನೇನು ಬೇಕು ಎಲ್ಲನೂ ಕೊಟ್ಟಿದ್ದಾರೆ, ಎಲ್ಲ ಗೈಡೆನ್ಸ್ ಮಾಡಿದ್ದಾರೆ. ನಮ್ಗೆ ಟೀಚರ್ಸು ಕೂಡ ನಮ್ಗೆ ಅರ್ಥ ಆಗದೆ ಇರೋದನ್ನ ಮತ್ತೆ ರಿಪೀಟ್ ಮಾಡಿ ಬೇಕಾದರೆ ಹೇಳ್ತಾರೆ. ಎಷ್ಟು ಬೇಕಾದರೂ ಕೇಳ್ಬೋದು. ಮತ್ತು ಟೀಚರ್ಸ್ಗಳೆಲ್ಲ ನಮ್ಮ ಕೂಡ ಕುಂತು ಗುಂಪು ಮಾಡಿ ಚರ್ಚೆ ಮಾಡಿ ನಮ್ಗೆ ಅರ್ಥ ಆಗ್ಲಾರ್ದನ್ನ ತಿಳಿಸ್ಕೊಡ್ತಾರೆ. ಇಲ್ಲಿ 6 to 10 ತನಕ ಎಲ್ಲರೂ ಒಂದೇ ಥರ ಇರ್ತಾರೆ, ಯಾರಿಗೂ ಭೇದ ಭಾವ ಅಂತ ಇರಲ್ಲ. ಇಲ್ಲಿ ಓದ್ತಕ್ಕಂಥ ಎಲ್ಲ ಮಕ್ಕಳು ತುಂಬ ಚೆನ್ನಾಗಿ ಸ್ಕೋರ್ ಮಾಡ್ತಾ ಇದ್ದಾರೆ. ಇದು 3 ಬ್ಯಾಚ್ಗಳು ಓದಿ ಎಲ್ಲಷ್ಟು ಚೆನ್ನಾಗಿ ಸ್ಕೋರ್ ಮಾಡಿದ್ದಾರೆ. ಈಗ ನಮ್ಮ 4th ಬ್ಯಾಚು ನಾವು ಕೂಡ ಚೆನ್ನಾಗಿ ಸ್ಕೋರ್ ಮಾಡ್ತೀವಂತ ಎಲ್ಲರಲ್ಲಿ ಹೋಪ್ ಇದೆ. ಎಲ್ಲರೂ ಚೆನ್ನಾಗಿ ಶಿಕ್ಷಣ ಪಡಿತಾ ಇದ್ದಾರೆ. ನಾವು ಓದಬೇಕು, ನಾವು ಎಲ್ಲರ ಥರ ಉನ್ನತ ಮಟ್ಟಕ್ಕೆ ಬರಬೇಕು ಅಂತ ಇವರಲ್ಲಿ ಹೋಪ್ ಇದೆ. ಆ ಹೋಪ್ ಬರೋದಕ್ಕೆ ಕಾರಣನೇ ಶಿಕ್ಷಕರು. ಯಾಕಂದರೆ ನಮ್ಮಲ್ಲಿ ಹೋಪ್ ಇಲ್ಲ ಅಂದ್ರೂ ಅವ್ರು ಎಷ್ಟು ಬೇಕೋ ಅಷ್ಟು ಗೈಡೆನ್ಸ್ ಮಾಡಿಕೊಂಡು ತುಂಬಾ ಹೆಚ್ಚಿಗೆ ಶಿಕ್ಷಣವನ್ನು ಕೊಟ್ಟು ಹಿಂದಿರೋರಿಗೂ ಪ್ರೋತ್ಸಾಹ ಮಾಡಿಕೊಂಡು ಮುಂದೆ ಬನ್ನಿ ಅಂತ ಹೇಳ್ತಕ್ಕಂಥ ಸಂದೇಶ ನೀಡಿಕೊಂಡು ಎಲ್ಲ ಮಾಡ್ತಿದ್ದಾರೆ. अस्सलाम वालेकुम रहमतुल्लाहि बरकातहू। तमाम वालिदैन के लिए खुशखबरी है कि साल 2025-26 में इकलौती हकामती स्कूल यानी मुरारजी देसाई रेसिडेंटल स्कूल में एडमिशन शुरू हो चुके हैं। तो तमाम वालिदैन से दरख्वास्त की जाती है कि आप अपने एडमिशन के लिए नज़दीकी मुरारजी स्कूल में जाकर रब्ता कर सकते हैं। इन स्कूलों में चंद मुफ्त सहूलियतें हैं, जैसे कि 6ठी जमात से 12वीं जमात तक फ्री एजुकेशन दी जाती है और लड़कियों और लड़कों के लिए अलहदा हॉस्टल की सहूलियत है। और इसके अलावा स्कूल बैग, पेन, पेंसिल, स्टेशनरी वगैरह मुफ्त दिए जाते हैं। और इसके अलावा यूनिफॉर्म, टाई बेल्ट वगैरह दिए जाते हैं। इस स्कूल में तजुर्बाकार उस्ताद आपको बच्चों को रहनुमाई करेंगे। ये स्कूल इंग्लिश मीडियम होने के बावजूद ज़ुबान सुवम उर्दू की पढ़ाई कराई जाएगी। इसके अलावा साइंस लैब, लाइब्रेरी, कंप्यूटर लैब की सहूलत भी यहाँ पर मौजूद है। इन स्कूल में माइनॉरिटी तबकात के लिए 75% सीटें महफूज होती हैं, जिनमें मुस्लिम, ईसाई, सिख, पारसी और बुद्ध और जैन तबकात के लिए सीटें फराहम हैं और दीगर 25% सीटें दीगर तबकात के लिए हैं। लिहाजा सभी से दरख्वास्त की जाती है कि दरख्वास्तें फॉर्म जमा करने के लिए इल्लत करें। मज़ीद मालूमात के लिए अपनी करीबी मुरारजी स्कूल से रब्ता करें।